ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟಿನಿಂದ ಇನ್ಸ್ಟೆಂಟಾಗಿ ನಾವು ಯಾವ ಥರನಾಗಿ ಚಕ್ಲಿನ ಮಾಡೋದು, ಚಕ್ಲಿ ಸಂಡ್ಗಿ ಮತ್ತು ಶಾವಿಗೆ ಥರ ಇರುವಂಥ ಸಂಡ್ಗಿನ ಯಾವ ಥರನಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತೋರ್ಸತ್ತೀನಿ ರೀ. ಒಂದಕ್ಕೆ 2 ಪಟ್ಟು ಅರಳ್ತಾವ್ರಿ, ಅಷ್ಟು ರುಚಿನೂ ಬಾಯಾಗಿರ್ತಾವೆ ರೀ, ಹಾಗೆ ಅಷ್ಟೊಂದು ಅರಳ್ತಾವ್ರಿ. ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ರೀ. 1 ಕಪ್ ಅಕ್ಕಿ ಅಷ್ಟು ಹಿಟ್ಟಿದ್ರೆ ಸಾಕು ರೀ, ನಮಗೆ 50ರಿಂದ 60ರಷ್ಟು ಚಕ್ಲಿ ಆಗ್ತಾವ್ರಿ. ಅಷ್ಟೇ ಟೇಸ್ಟಿಯಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಇರ್ತಾವ್ರಿ. ಹಾಗೆ ಎಣ್ಣೆನೂ ಜಾಸ್ತಿ ಬೇಕಾಗಂಗಿಲ್ಲ ರೀ ಕರಿಯೋಕ್ಕೆ. ಅದರಲ್ಲಿ ನಾವು 3 ಥರದಂಥ ಸಂಡ್ಗಿಗಳನ್ನು ಮಾಡ್ಕೋಬೋದು. ನಾನಿಲ್ಲಿ 2 ಬಟ್ಲಷ್ಟು ನೀರನ್ನು ಹಾಕ್ಕೊಳತ್ತೀನಿ ರೀ. 2 ಬಟ್ಲು ನೀರು, ಅದನ್ನು ಬಿಸಿ ಮಾಡೋಕೆ ಇಡಬೇಕು ರೀ. ಪೂರ್ತಿ ಉಗುರು ಬೆಚ್ಚಗೆ ಅಷ್ಟಾದ್ರೆ ಸಾಕ್ರಿ ನೀರು. ಅವು ನೀರು ಬೆಚ್ಚಗಾಗುವ ಅಷ್ಟರಲ್ಲಿ ನಾವಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ರೀ. ನಾನಿಲ್ಲಿ 2 ಬಟ್ಲು ನೀರಿಗೆ 1 ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳತ್ತೀನಿ ರೀ. ಅದಕ್ಕೆ 1 ಬಟ್ಲಷ್ಟು ನೀರನ್ನು ಹಾಕ್ಕೊಳತ್ತೀನಿ ರೀ ಕಲಿಸ್ಕೊಳಕ್ಕೆ. ಅಂದರೆ ನಾವು ಡೈರೆಕ್ಟಾಗಿ ನೀರಲ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಹಿಟ್ಟು ಗಂಟು ಆಗ್ತೈತೆ ರೀ, ಅದ್ರ ಸಲುವಾಗಿ ಇಲ್ಲಿ ನಾನು ನೀರು ಹಾಕ್ಕೊಳತ್ತೀನಿ ರೀ. ನೀವು ಸ್ವಲ್ಪ ದೊಡ್ಡ ಬಟ್ಲ ತೊಗೋರಿ ಕಲಿಸ್ಕೊಳಕ್ಕೆ. ನಾನು ಚಿಕ್ಕ ಬಟ್ಲಲ್ಲಿ ಕಲಿಸ್ಕೊಂಡೆ ನಾನು. ಅದನ್ನು ಪೂರ್ತಿಯಾಗಿ ಒಂಚೂರು ಗಂಟು ಇಲ್ದಂಗೆ ಎಲ್ಲನೂ ಚೆಂದ ನಮಗೆ ಕಲಿಸ್ಕೊರಿ. ಬೇಕಿದ್ದರೆ ಕೈಯಿಂದನೂ ಕಲಿಸ್ಕೋಬೋದು, ಬೇಕಾದ್ರೆ ಸ್ಪೂನ್ನಿಂದನೂ ಕಲಿಸ್ಕೋಬೋದು. ಕೈಯಿಂದ ಕಲಿಸ್ಕೊಂಡ್ರೆ ಭಾಳ ಬೇಗ ಆಗ್ತೈತೆ ರೀ. ಪೂರ್ತಿ ಗಟ್ಟಿ ಅನಿಸ್ತಂದ್ರೆ ಮತ್ತೊಂದು ಅರ್ಧ ಬಟ್ಲಷ್ಟು ನೀರನ್ನು ಹಾಕೊಂಡ್ರೂ ನಡಿತೈತೆ ರೀ. ಆದರೆ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ತಿಳುವಾಗಿ ಬಿಡ್ತೈತಿ, ಮತ್ತು ಹಿಟ್ಟು ಬೇಕಾಗ್ತೈತೆ ರೀ. ಅದಕ್ಕಾಗಿ ಸ್ವಲ್ಪ ನೀರು ಹಾಕೋರಿ. ಅಂದರೆ ನಾವಿಲ್ಲಿ 2 ಬಟ್ಲ ನೀರಿಗೆ 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳತ್ತೇನೆ ರೀ. ಇವಾಗ ಅದು ಪೂರ್ತಿಯಾಗಿ ಒಣಗಿದ ಥರ ಅನಿಸ್ತಂದ್ರೆ ಮತ್ತೆ ಬೇಕಾದರೂ ಅರ್ಧ ಬಟ್ಲಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೋದು ರೀ. ಆದರೆ ನೀರು ಭಾಳ ಹಾಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ಪೂರ್ತಿಯಾಗಿ ಅದು ನೈಸಾಗಿ ಆಗಬೇಕು. ನಾನಿಲ್ಲಿ ಕೈಯಿಂದನೇ ಕಲಿಸ್ಕೊತೀನಿ ರೀ, ಯಾಕಂದ್ರೆ ಸ್ಪೂನ್ನಿಂದ ಫಾಸ್ಟಾಗಿ ಆಗೋದಿಲ್ಲ. ಅಲ್ಲಿ ನಾವು ಒಲೆ ಮೇಲೆ ಏನು ನೀರು ಇಟ್ಕೊಂಡೇವಲ್ಲ ರೀ, ಆ ಕಾಯುವಷ್ಟರಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಫಾಸ್ಟಾಗಿ ಆಗುತ್ತೆ ರೀ. ಅದಕ್ಕಾಗಿ ಇವಾಗ ಪೂರ್ತಿ ಕೈಯಿಂದ ಸ್ವಲ್ಪನೂ ಗಂಟು ಇರದೇ ಇರೋ ಥರ ನಾನು ಅದನ್ನು ಕಲಿಸ್ಕೊಳತ್ತೀನಿ ರೀ. ಅರ್ಧ ಬಟ್ಲು ನೀರನ್ನು ಹಾಕ್ಕೊಂಡ್ರೆ ಸಾಕ್ರಿ. ಬೇಕಿದ್ರೆ ನೀವು ನೀರಲ್ಲಿನ ನಾವು ಒಲೆ ಮೇಲೆ ನೀರು ಇಡ್ತೇವಲ್ಲ ರೀ, ಅಲ್ಲಿ 1/2 ಬಟ್ಲಷ್ಟು ನೀರನ್ನು ಇಟ್ಕೊಂಡು ಇಲ್ಲಿ ಕಲಿಸ್ಕೊಳಕ್ಕೆ 1/2 ಬಟ್ಲು ನೀರನ್ನು ತೊಗೊಂಡ್ರೂ ನಡೆಯುತ್ತೆ ರೀ. ಬೇಕಿದ್ರೆ ಅಲ್ಲಿ ನಾವು 1 ಬಟ್ಲಷ್ಟು ನೀರನ್ನು ಕಾಯಿಸ್ಕೊಳಕ್ಕೆ 1 ಬಟ್ಲಷ್ಟು ನೀರನ್ನು ಇಟ್ಕೊಂಡು ಇಲ್ಲಿ 2 ಬಟ್ಲಷ್ಟು ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಂಡ್ರೂ ನಡೆಯುತ್ತೆ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ. ಒಟ್ಟಿನಲ್ಲಿ 1 ಬಟ್ಲು ಅಕ್ಕಿ ಹಿಟ್ಟಿಗೆ 2.5 ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕ್ರಿ. ಇವಾಗ ನಾನು ಅದೇನು ನೀರು ಕಾಯಕ್ಕೆ ಇಟ್ಕೊಂಡಿದ್ದು ಅಲ್ರಿ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ ರೀ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ರಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಸಂಡಿಗೆಗೆ ಉಪ್ಪು ಜಾಸ್ತಿ ಬೇಕಾಗೋದಿಲ್ಲ. ಹಾಗೆ ನಾವೇನಿಲ್ಲಿ ಕಲಿಸಿ ಇಟ್ಕೊಂಡಿದ್ದು ಅಲ್ರಿ ಹಿಟ್ಟನ್ನು, ಅದನ್ನು ಹಾಕಿ ಕಲಿಸ್ಕೊಳತ್ತೀನಿ ರೀ. ಸಾವಕಾಶವಾಗಿ ಹಾಕೋರಿ, ಒಮ್ಮೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಸ್ವಲ್ಪ ಗಂಟು ಆಗಬಾರ್ದು. ಗಂಟಾದು ಅಂದರೆ ಸಂಡಿಗೆ ಸರಿಯಾಗಿ ಬರೋದಿಲ್ಲ, ಹಾಗೆ ಚಕ್ಲಿ ಒಳ್ಳಲ್ಲಿ ಒತ್ಕೊಳ್ಳೋಕ್ಕೆ ಬರೋದಿಲ್ಲ. ನಿಮಗೆ ಯಾವ ಥರನಾಗಿ ಬೇಕಾದರೂ ಮಾಡ್ಕೋಬೋದು. ಇದರಲ್ಲಿ 3 ವೆರೈಟಿಯಾಗಿ ಸಂಡ್ಗಿನ ಮಾಡ್ಕೋಬೋದು. ಇದು ಪೂರ್ತಿಯಾಗಿ ಸಣ್ಣ ಉರಿಯಲ್ಲಿ ಫಸ್ಟ್ ಸ್ಟಾರ್ಟಿಂಗ ನಾವೇನು ಹಿಟ್ಟು ಹಾಕೋತಿರ್ತೀವಲ್ಲ ರೀ, ಅವಾಗ ಸಣ್ಣ ಉರಿ ಒಳಗನ್ನು ಹಾಕೋರಿ. ಯಾಕಂದ್ರೆ ಜಾಸ್ತಿ ಉರಿ ಇಟ್ಟು ಅಂದ್ರೆ ಅದು ತಳ ಹತ್ತೋಕೆ ಸ್ಟಾರ್ಟ್ ಆಗ್ತೈತೆ ರೀ. ಅದಕ್ಕಾಗಿ ಸಣ್ಣ ಉರಿ ಒಳಗನ್ನು ಬೇಯಿಸ್ಕೋಬೇಕು ರೀ. ಪೂರ್ತಿಯಾಗಿ ಗಟ್ಟಿ ಆಗ್ಬೇಕು ರೀ ಅದು. ಅಲ್ಲಿವರೆಗೂ ನಾವು ಸ್ಪೂನ್ನಿಂದ ಕೈಯಾಡ್ಸ್ಕೊತಾನೆ ಇರಬೇಕು ರೀ. ನಮಗೆ ಅದು ಚಕ್ಲಿ ಒಳ್ಳಲ್ಲಿ ಹಾಕ್ಕೊಳ್ಳೋಕೆ ಹಿಟ್ಟು ಬರಬೇಕಲ್ರಿ, ಅದಕ್ಕೋಸ್ಕರ ಅಲ್ಲಿವರೆಗೂ ನಾವು ಪೂರ್ತಿಯಾಗಿ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಸಣ್ಣ ಉರಿ ಒಳಗನ ಕೈಯಲ್ಲಿಸ್ಕೋಬೇಕು ರೀ. ಏನಿಲ್ಲ ರೀ, ಒಂದು ½ ಆನ್ ಅವರ್ ಒಳಗೆ ಬಂದುಬಿಡ್ತೈತೆ ರೀ. ಏನು ಜಾಸ್ತಿ ಟೈಮು ಬೇಕಾಗಂಗಿಲ್ಲ ರೀ ಅದು. ಆಮೇಲೆ ಒಂದು ಅರ್ಧ ಗಂಟೆ ಅಷ್ಟು ನಾವು ಅದನ್ನು ಆರೋಕ್ಕೆ ಬಿಟ್ಟು ಅಂದ್ರೆ ಪೂರ್ತಿ ಗಟ್ಟಿಯಾಗಿ ಬಂದುಬಿಡ್ತೈತೆ ರೀ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಈಗನ್ಕ ಎಲ್ಲರೂ ಸಂಡಿಗೆ ಹಾಕ್ತಾಯಿದ್ದೀರಿ. ನಿಮ್ಗೆ ಯಾವ ಥರ ಬೇಕಾದರೂ ಹಾಕ್ಕೋಬೋದು. ಸೇವಿನ ಒಳ್ಳಿನಲ್ಲಿ ಹಾಕ್ಕೋಬೋದು, ಸೇವಿನ ಥರನೂ ಬರುತ್ತೆ. ಹಾಗೆ ಚಕ್ಲಿ ಒಳ್ಳಿನಲ್ಲಿ ಹಾಕ್ಕೊಂಡು ಚಕ್ಲಿ ಥರನೂ ಮಾಡ್ಕೋಬೋದು. ಮತ್ತು ನೀವು ಬೇಡ ನನಗೆ ಹಪ್ಪಳ ಥರ ಬೇಕಂದರೂ ಸಣ್ಣ ಸಣ್ಣ ಉಳ್ಳಿ ಮಾಡಿ ಅದನ್ನು ಲಟ್ಟಿಸ್ಕೊಂಡು ಅದನ್ನು ಸಹಿತ ಹಾಕ್ಕೋಬೋದು. ಇವಾಗ ಒಂದು ಹದಕ್ಕೆ ಬಂದೈತೆ ರೀ, ಗಟ್ಟಿಯಾಗೈತೆ ರೀ. ಇದಕ್ಕಿಂತ ಜಾಸ್ತಿ ಗಟ್ಟಿ ಆಗ್ಬೇಕು ರೀ. ಇದನ್ನು ಇನ್ನೂ ನಾವು ಒಲೆ ಮೇಲೆ ಇಟ್ಟು ಬೇಯಿಸ್ಕೋಬೇಕು ರೀ. ಪೂರ್ತಿಯಾಗಿ ಗಟ್ಟಿಯಾಗಬೇಕು ರೀ ಅದು. ಅಲ್ಲಿವರೆಗೂ ಕೈಯಿಂದ ಸ್ಪೂನಿಂದ ಅದನ್ನು ತಿರುಗ್ಕೋತಾ ಇರಬೇಕು ರೀ. ಆರಿದ ಮೇಲೆ ಪೂರ್ತಿಯಾಗಿ ಗಟ್ಟಿಯಾಗಿ ಬರ್ತೈತೆ ರೀ. ನಿಮ್ಗೆ ಇನ್ನೂ ಸ್ವಲ್ಪ
ತೆಳುವಂತ ಅನಿಸ್ತು. ಬೇಗ ಗಟ್ಟಿಯಾಗಿ ಬರಲಿಲ್ಲ ಅಂದರೆ ಸ್ವಲ್ಪ ಹಿಟ್ಟನ್ನು ಸಹಿತ ಮೇಲ್ಗಡೆ ಹಾಕ್ಕೊಂಡು ಕಲಿಸ್ಕೋಬಹುದ್ರಿ. ಅದು ಫಾಸ್ಟಾಗಿ ಬರುತ್ತೆ. ಇಲ್ಲ ಪೇಷನ್ಸಿಂದ ನಾವು ಆರೋವರೆಗೂ ಗಟ್ಟಿಯಾಗೋವರೆಗೂ ವೇಟ್ ಮಾಡ್ತೀವಿ ಅಂದರೂ ನಡೆಯುತ್ತೆ. ಆದರೆ ಹಸಿ ಇರಬಾರ್ದ್ರಿ. ಹಸಿ ಇತ್ತಂದ್ರೆ ಸಂಡಿಗೆ ಬಿರುಸಾಗ್ತಾವ್ರಿ. ಪೂರ್ತಿಯಾಗಿ ಇದು ಹಿಟ್ಟು ಬೇಯಬೇಕ್ರಿ. ಅಲ್ಲಿವರೆಗೂ ಕೈ ಸ್ಪೂನಿಂದ ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕ್ರಿ. ಇವಾಗ ಕರೆಕ್ಟಾಗಿ ಬಂದಿದೆ ರೀ. ಇದು ಆರಿತಂದ್ರೆ ಗಟ್ಟಿಯಾಗಿ ಬರ್ತೈತಿ. ನಾನಿಲ್ಲಿ ಪ್ಲೇಟ್ ಮುಚ್ಚಿ ಸಣ್ಣ ಉರಿ ಒಳಗೆ ಒಂದು 5 ನಿಮಿಷದಷ್ಟು ಬೇಯಿಸ್ಕೊತೇನೆ. ಮೇಲಿಂದ ಮೇಲೆ ಮುಚ್ಚಳನ ತೆಗೆದು ಕೈ ಆಡಿಸ್ಕೊತಾ ಇರ್ಬೇಕ್ರಿ. ನಾನು ಮೊದಲಿಗೆ ಈ ಥರನ ಒಳ್ಳದಲ್ಲಿ ಹಾಕಿ ಒತ್ಕೋತಾ ಇದ್ದೀನಿ ರೀ. ನೋಡಿರಿ, ಪೂರ್ತಿಯಾಗಿ ಆರಿದ ಮೇಲೆ ಇಷ್ಟು ಗಟ್ಟಿಯಾಗಿ ಬರುತ್ತೆ ರೀ. ಇವಾಗ ಬಿಸಿಲಿಗೆ ಹಾಕೊಳತ್ತೇನೆ ರೀ. ನಿಮ್ಮಲ್ಲಿ ಬಿಸಿಲಿಗೆ ಹಾಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಆದರೆ ನೀವು ನೆರಳಲ್ಲಿ ಸಹಿತ ಮನೆಯಲ್ಲಿ ಹಾಕ್ಕೋಬೋದು. 2-3 ದಿವಸದಲ್ಲಿ ಒಣಗಿ ಬರುತ್ತೆ. ನಾನು ಬಿಸಿಲಲ್ಲಿ ಹಾಕಿದ್ದೆ ಅಂತ ಒಂದೇ ದಿನದಲ್ಲಿ ಒಣಗಿ ಬಂದಿತ್ತು ರೀ ನಂಗೆ. ನಾನಿಲ್ಲಿ ಶೇವಿನ ಒಳ್ಳಿನಲ್ಲಿ ಹಾಕೋತಾ ಇದ್ದೆ. ಅದು ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ ರೀ ವಿಡಿಯೋ. ಬಿಸಿಲಲ್ಲಿ ಅದು ಸರಿಯಾಗಿ ಕಾಣಿಸ್ತಿರ್ಲಿಲ್ಲ, ಅದು ವಿಡಿಯೋ ಆಗಿಲ್ಲ. ಅವನ್ನ ಪೂರ್ತಿಯಾಗಿ ಹಾಕ್ಕೊಂಡೆ. ನಾನಿಲ್ಲಿ ಒಂದು 4ರಿಂದ 5 ಈ ಥರನಾಗಿ ಹಾಕ್ಕೊಂಡೆ ರೀ. ಅದಾದಮೇಲೆ ನಾನು ಚಕ್ಲಿ ಒಳ್ಳಿನಲ್ಲಿ ಹಾಕಿ ಚಕ್ಲಿ ಥರ ಒತ್ಕೊಂಡೆ. ಮಕ್ಕಳಿಗೆ ಚಕ್ಲಿ ಥರನೇ ಬೇಕು ಅಂತ ಅಂದರು, ಅದಕ್ಕೋಸ್ಕರ ಚಕ್ಲಿ ಒಳ್ಳಿನಲ್ಲಿ ಹಾಕಿನೇ ಒತ್ಕೊಂಡೆ. ಅದು ಬಿಸಿಲಲ್ಲಿ ವಿಡಿಯೋ ಆಗೋದು ಸರಿಯಾಗಿ ಅಷ್ಟೊಂದು ಕಾಣಲಿಲ್ಲ ನನಗೆ. ಬಾಯಲ್ಲಿ ಇಟ್ಟರೆ ಕರಗುವಷ್ಟು ಕ್ರಿಸ್ಪಿಯಾಗಿದ್ದಾವೆ ರೀ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ನೋಡಿರಿ, ಈ ಥರನಾಗಿ ಹಾಕಿ ಒತ್ಕೊಂಡೆ. ಆಮೇಲೆ ಚಕ್ಲಿ ಥರ ಒತ್ಕೊಂಡೆ. ನೋಡಿ, ಈ ಥರನಾಗಿ ಚಕ್ಲಿ ಮತ್ತು ಶಾವಿಗೆ ಒಳ್ಳಿನಲ್ಲಿ ಒತ್ಕೊಂಡೆ. ಚಕ್ಲಿನೂ ಇಷ್ಟೊಂದು ಆಗಿದ್ವು. ಬಿಸಿಲಲ್ಲಿ ಹಾಕಿ ಒಣಗಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಆದರೆ ನೆರಳಲ್ಲಿ ಸಹಿತ ಹಾಕಿ ಒಣಗಿಸ್ಕೋಬೋದು. ನಾನು ಕಲಿಸ್ಕೊಂಡು ಅಂದರೆ ಮಾಡಿಕೊಂಡಿರುವಂಥ ಹಿಟ್ಟಿನಲ್ಲಿ ಇಷ್ಟೊಂದು ರೆಡಿ ಆದವು. ಒಣಗಿದ ಮೇಲೆ ಈ ಥರನಾಗಿ ಕಾಣಿಸ್ತಿದ್ವು ನೋಡಿರಿ. ತುಂಬ ರುಚಿಯಾಗಿ ಹಾಗೆ ಕ್ರಿಸ್ಪಿಯಾಗಿ ಇದ್ದು ಇಷ್ಟ ಆಯಿತು. ನಾವು ಆರಾಮ್ಸೆ 2 ಬಟ್ಲಷ್ಟು ಮಾಡಿಕೊಂಡು ಅಂದರೆ ವರ್ಷವಿಡೀ ಇಟ್ಟು ತಿನ್ಬೋದು. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಹಾಗೆ ಎಣ್ಣೆಯಲ್ಲಿ ಹಾಕೋದ್ರಿಂದ 1ಕ್ಕೆ 2 ಪಟ್ಟಿನಷ್ಟು ಅರಳಿದ್ದು ಅಷ್ಟೇ ಕ್ರಿಸ್ಪಿಯಾಗಿದ್ದು, ಬಾಯಲ್ಲಿಯೂ ಸಹಿತ ಅಷ್ಟೇ ರುಚಿಯಾಗಿ ಅನ್ನಿಸ್ತಾ ಇದ್ವು. ಈ ಥರ ಶಾವಿಗೆ ಥರ ಮಾಡಿದರೆ ಮಕ್ಕಳು ಸಹಿತ ಏನೋ ಡಿಫ್ರೆಂಟ್ ಇದೆ ಅಂತ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ ಚಾಟ್ ಮಸಾಲ ಹಾಕಿದ್ವು ಅಂದರೆ ಸಂಜೆ ಸ್ನ್ಯಾಕ್ಸಿಗೂ ಸಹಿತ ಕೊಡ್ಬೋದು. ಇದನ್ನು ಅಂಗಡಿಯಲ್ಲಿ ಎಣ್ಣೆ ಕೊಡ್ತಾರೆ, ಅದ ಥರ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ಗೊತ್ತಿರೋದಿಲ್ಲ. ಈ ಥರನಾಗಿ ನಾವೇ ಮನೆಯಲ್ಲಿ ಕರೆದು ಕೊಟ್ಟು ಅಂದರೆ ಹೆಲ್ದಿನೂ ಆಗಿರುತ್ತೆ, ಹಾಗೆ ಮಕ್ಕಳು ಸಹಿತ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನು ಮಾಡಿಕೊಂಡಿರುವಂಥ ಚಕ್ಲಿಯನ್ನು ಸಹಿತ ಕರೆದು ತೋರಿಸ್ತಾ ಇದ್ದೀನಿ ನೋಡಿರಿ. ಅವು ಸಹಿತ ಎಷ್ಟು ದೊಡ್ಡದಾಗಿ ಅರಳ್ತಿದ್ದಾವೆ ಅಂತ. ಅಕ್ಕಿಯನ್ನು ನೆನೆಸಿ 6 ಗಂಟೆ ಅಕ್ಕಿಯನ್ನು ನೆನೆಸಿ ರುಬ್ಬಿ ಮಾಡೋದಕ್ಕಿಂತ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ತುಂಬ ಕ್ರಿಸ್ಪಿಯಾಗಿ ಬಂದಿದ್ವು ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ವು ಅಂತ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ನಾನು ಮಾಡಿರುವಂಥ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ.